ಸಾಮ್ರಾಜ್ಞಿಯಾಗಿ ಬಾಳುವಂತಹ ಭಾಗ್ಯ ನಿನ್ನ ಪಾಲಿಗೂ ಪ್ರಾಪ್ತವಾಗಿದೆ. ರಾತ್ರಿಯ ಸಮಯವಿದು. ಅಯೋಧ್ಯೆಯ ನಂದನವನದತ್ತ ಬಂದವರು ನಾವು. ಈ ವನವನ್ನು ನೋಡುತ್ತಾ ಇದ್ದ ಹಾಗೆ ಮನಸ್ಸಿನಲ್ಲೂ ಅನೇಕ ಭಾವನೆಗಳ ತರಂಗವೇಳುತ್ತಾ ಉಂಟು ಅಲ್ಲವೇ? ನೋಡಿದೀಯ? ಎಲ್ಲೆಡೆಯಲ್ಲೂ ಸುಮರಾಜಿಗಳು ಅರಳಿ ನಿಂತಹ ದೃಶ್ಯ ಹೌದಲ್ಲ? ಒಂದೊಂದು ಸುಮಗಳಿಗೆ ಒಂದೊಂದು ಗುಣ, ಒಂದೊಂದು ಪರಿಮಳ, ಹಾಗೆ ಒಂದೊಂದು ಬಣ್ಣ. ಬಕುಳವೋ, ಮಂದಾರವೋ, ಪಾದರಿಯೋ, ಕರ್ಣೀಕಾರವೋ, ಚಂಪಕವೋ, ಪ್ರಿಯಂಗು, ಕರವೀರ, ನಂದಿ, ನಂದ್ಯಾವೃತ, ಮೇರು, ಸೇವಂತಿಗೆ, ಶೀರಿಷಾದಿ ಸುಮಚಯಗಳು ತುಂಬಿದೆ ನಮ್ಮ ನಂದನದಲ್ಲಿ. ಪ್ರತಿಯೊಂದರಲ್ಲೂ ಒಂದಕ್ಕಿಂತ ಭಿನ್ನವಾದಂತಹ ಗುಣ, ಒಂದಕ್ಕಿಂತ ಭಿನ್ನವಾದಂತಹ ಬಣ್ಣ, ಒಂದಕ್ಕಿಂತ ಭಿನ್ನವಾದಂತಹ ಪರಿಮಳ ತುಂಬಿಕೊಂಡಿದೆ. ಈ ಪ್ರಪಂಚವೇ ಹಾಗೆ. ವಿಧಾತ ಅಂತ ಒಬ್ಬ ಇದ್ರೆ ಅವ ನಿರ್ಮಿಸಿದಂತಹ ನಂದನವನದ ಹೊರಗೆ ಅನೇಕ ಜೀವರಾಶಿಗಳು ಬಾಳುತ್ತಾ ಬದುಕುತ್ತಾ ಇರುತ್ತವೆ. 84 ಲಕ್ಷ ಜೀವರಾಶಿಗಳಿವೆ ಅಂತ ಹೇಳಿ ವಿದ್ವನ್ಮಣಿಗಳು, ಪೂರ್ವಸೂರಿಗಳು ಒಪ್ಪಿಕೊಂಡಿದ್ದಾರೆ. ಅದು ಸತ್ಯ ಅಂತ ಅನೇಕ ಬಾರಿ ನಮಗೆ ಅನ್ನಿಸುತ್ತಾ ಉಂಟು. ಅಷ್ಟೇ ಅಲ್ಲ, ಚಂದ್ರೋದಯವಾಗುತ್ತಾ ಇದೆ. ಪೌರ್ಣಮಿಯ ಚಂದ್ರ ಉದಿಸಿ ಬರುವಂತಹ ದೃಶ್ಯದಿಂದ ಭೂಮಿಗಾದಂತಹ ಪರಿಣಾಮವನ್ನು ಒಂದು ಕ್ಷಣ ನೀನು ಗಮನಿಸು. ಪ್ರಾಚೀ ನಿತಂಬಿನಿಯ ಮುಖಬಿಂಬದೆಳೆನಗೆಯೊಳುಪ್ಪೆದ್ದ ರೋಚಿಗಳು, ಬೆಚ್ಚುಗೆಯೊಳುಪ್ಪೆದ್ದ ಪಾಲ್ಗಡಲ ಬೀಚಿಗಳು, ನಿಜಕಾಂತನಂ ಕಂಡು ನಾಚಿ ಬೆಳ್ಳೇರಿದಳು ರಾತ್ರಿ ವಧು. ಚೆಲ್ಲಿದನೋ ಭೂಚಕ್ರಕ್ಕೆ ಅಂಗಜ ಬಲುಮೆಯ ಬೂದಿಯಂ ಎನ್ನುವ ಹಾಗೆ ಎಲ್ಲೆಡೆಯಲ್ಲೂ ಚಂದ್ರಿಕೆಯು ನಡೆದಿದೆ. ಚಂದ್ರನ ಕಿರಣ ಎನ್ನುವುದರಿಂದ ಅದನ್ನು ಚಂದ್ರಿಕೆ ಅಂತ ಕೊಂಡಾಡಿದರು. ಶಾಂತವಾಗಿಯೂ ಅಮೃತ ರೂಪವಾಗಿಯೂ ಶೈತ್ಯ ವರ್ಧನವಾಗಿಯೂ ಗೋಚರಿಸುತ್ತಿದ್ದಾನೆ ಆ ಶಶಾಂಕ. ಹೌದಲ್ಲ? ಅಷ್ಟೇ ಅಲ್ಲ, ಅಲ್ಲಿ ಚಂದ್ರ ಮತ್ತು ಚಂದ್ರಿಕೆ ಜೊತೆಯಲ್ಲಿರುವ ಹಾಗೆ ಇಲ್ಲಿ ರಾಮಚಂದ್ರ ಮತ್ತು ನನ್ನ ಚಂದ್ರಿಕೆಯಾದಂತಹ ಜಾನಕಿ ನೀನು ನಾವು ಜೊತೆಯಾಗಿಯೇ ವಿಹರಿಸುತ್ತಾ ಇಲ್ಲಿಗೆ ಬಂದಿದ್ದೇವೆ ಅಲ್ವಾ? ಮಧುಕರ ನಿಕರ ಕರಂಬಿತ ಕೋಕಿಲ ಪೂಜಿತ ಕುಂಜ ಕುಟೀರೆ ಲಲಿತಲ ಮಂಗಲ ತಾಪರಿಶೀಲನ ಕೋಮಲ ಮಲಯ ಸಮೇರೆ ಅಲ್ವೇ? ವಸಂತದ ಸೊಬಗನ್ನು ಕಾಣುವುದು, ಅದರಲ್ಲೂ ಈ ಬೆಳದಿಂಗಳಲ್ಲಿ ಕಾಣುವುದು ಅಂತ ಹೇಳಿದ್ರೆ ಮಹಾಭಾಗ್ಯವೇ ಹೌದು. ಸಂತೋಷದಲ್ಲಿ ನಾವು ಮೈಮರೆಯುತ್ತಾ ಇದ್ದೇವೆ. ನಮ್ಮ ಸಾಮ್ರಾಜ್ಯದಲ್ಲಿ ಕಳವು, ಕೊಲೆ, ಹಾದರ ಇತ್ಯಾದಿ ಕೆಟ್ಟ ಗುಣಗಳು ಕಾಣಸಿಗುವುದಿಲ್ಲ. ರಾಮರಾಜ್ಯ
ಅಂತ ಎಲ್ಲವರು ಹೊಂಗನಸನ್ನು ಕಾಣುವಂತಹ ಸುಸಮಯವಿದು ಎನ್ನುವುದರಿಂದ ಸಮಾಧಾನವಿದೆ, ಸಂತೋಷವಿದೆ. ಇದರೆಡೆಯಲ್ಲಿ ನಮ್ಮ ಜೀವನದ ಅದೆಷ್ಟೋ ಪುಟಗಳು ಈಗ ಸ್ಮರಣೆಗೆ ಬರುತ್ತಾ ಉಂಟು. ಅದನ್ನು ನೆನಪಿಸಿಕೊಂಡಾಗ ನನಗೆ ಅನ್ನಿಸುವುದು, ಬದುಕು ಅದೆಷ್ಟು ವಿಚಿತ್ರ ಜಾನಕಿ ಅಲ್ಲವೇ? ಬದುಕನ್ನು ನಾವು ಇನ್ನೂ ಸಿಂಹಾವಲೋಕನ ಮಾಡಿದಾಗ ನಮಗೆ ಕಾಣುತ್ತದೆ. ಎಷ್ಟೋ ಬಾರಿ ಅಳು, ಎಷ್ಟೋ ಬಾರಿ ನಗು, ಎಷ್ಟೋ ಬಾರಿ ಆನಂದಾತಿರೇಕ, ಮತ್ತೊಂದು ಕ್ಷಣದಲ್ಲಿ ಅದನ್ನು ಮರೆತು ಬಿಡುವಂತಹ ಸನ್ನಿವೇಶ. ನಾಟಕದ ರಂಗಭೂಮಿಯಲ್ಲಿ ಪಾತ್ರಧಾರಿಯೊಬ್ಬ ಮಾಡುವಂತಹ ನಟನೆಯಲ್ಲಿ ಅನೇಕ ಭಾವ ವೈವಿಧ್ಯಗಳು ಕಾಣುವ ಹಾಗೆ ನಮ್ಮ ಬದುಕಿನಲ್ಲೂ ಅಂಥದ್ದನ್ನು ನಾವು ಕಾಣುತ್ತಾ 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 ಬಂದಿದ್ದೇವೆ, ಅಲ್ವೇ? ಕಾಲಪುರುಷ ಲೋಕದ ಎಲ್ಲವನ್ನು ತನಗೆ ಬೇಕಾದ ಹಾಗೆ ಪಕ್ವಗೊಳಿಸುತ್ತಾ ಇರುತ್ತಾನೆ. ಕಾಲ ಪಚತಿ ಭೂತಾನಿ ಕಾಲ ಮೂಲಂ ಇದಂ ಸರ್ವಂ ಎನ್ನುವುದು ಪರಮ ಸತ್ಯ. ಒಂದು ಕಾಲದಲ್ಲಿ ಸಂಕಷ್ಟದ ಸ್ಥಿತಿ, ಈಗ ಅದು ನಿವಾರಣೆಯಾದಂತಹ ಸ್ಥಿತಿ. ಇದನ್ನೆಲ್ಲ ಎಣಿಸುವಾಗ ಕಾಲಪುರುಷನ ಪ್ರಭಾವ ಲೋಕದಲ್ಲಿ ಕಾಲ ಕಾಲಕ್ಕೂ ಸರಿಯಾಗಿ ಬೀಳುತ್ತಾ ಇರುತ್ತದೆ ಎನ್ನುವುದರಲ್ಲಿ ನಾವು ಸಂದೇಹ ಪಡುವಂತಿಲ್ಲ. ಕಾಲ ಕಲಿಸದ ಪಾಠವಿಲ್ಲ, ಕಾಲ ನಡೆಸದ ನೋವಿಲ್ಲ. ಕ್ಷೀರಧ್ವಜ ನಾಮಕನಾದ ರಾಜರ್ಷಿ ಜನಕನ ಮಗಳಾಗಿ ನೀನು ಅದನ್ನು ಅಧ್ಯಯನ ಮಾಡಿದವಳಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಡೆದು ಹಾದು ಹೋದಂತಹ ಯಾವುದೇ ಘಟನೆಗಳನ್ನು ಮತ್ತೊಮ್ಮೆ ಈ ಕ್ಷಣದಲ್ಲಿ ನಾವು ಸ್ಮರಿಸಿಕೊಳ್ಳಬೇಕು. ಸುಖದ ಅತಿರೇಕದಲ್ಲಿರುವ ಮನುಷ್ಯ ತನ್ನ ಕಷ್ಟದ ಬದುಕನ್ನು ನೆನಪಿಸಿಕೊಳ್ಳಬೇಕಂತ ಇದು ವಶಿಷ್ಠರ ಉಪದೇಶ. ಕಷ್ಟದಲ್ಲಿದ್ದವ ತನ್ನ ಸುಖದ ಬದುಕನ್ನು ನೆನಪಿಸಿಕೊಳ್ಳಬೇಕು. ತನಗಿಂತಲೂ ಕಷ್ಟದ ಪಡುತ್ತಿರುವವರು ಲೋಕದಲ್ಲಿ ಇದ್ದಾರೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಸುಖದ ಅತಿರೇಕದಲ್ಲಿರುವವನು ನನ್ನಿಂದಲೂ ಸುಖ ಪಡುವವರು ಇನ್ನನೇಕರಿದ್ದಾರೆ ಅಂತ ತಿಳಿಯಬೇಕಂತೆ. ಆದ್ದರಿಂದ ನಮ್ಮ ಬದುಕಿನ ಪುಟವನ್ನು ಸಿಂಹಾವಲೋಕನ ಮಾಡಿದ್ರೆ ಇನ್ನೊಂದು ಘಟನೆ ನನಗೆ ನೆನಪಿಗೆ ಬರುವ जानकी ರಾಮರು ಹೀಗೆ ಹಲವು ಬಿಲ್ಲದರಾಗಲಿ ಮುರಿದೊಬ್ಬ ರಾಮರು ಹೀಗೆ ಹಲವು ಬದುಕಲು ಎಷ್ಟು ವಿಚಿತ್ರ. ವ್ಯಕ್ತಿತ್ವ ಹಲವು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ 10 ಹಲವು ಘಟನೆಗಳು ನಡೆಯುವ ಸನ್ನಿವೇಶದಲ್ಲಿ ಆ ವ್ಯಕ್ತಿತ್ವ ಎಲ್ಲ ಕಡೆಯಲ್ಲೂ ಪ್ರಕಟ ಆಗುತ್ತಾ 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 ಇರುತ್ತದೆ. ಅಯೋಧ್ಯೆಯಲ್ಲಿ ನಾವಿರುವ ಕಾಲಕ್ಕೆ ನಮ್ಮ ಎಳೆವರೆಯದಲ್ಲಿ ಗುರುಗಳಾದಂತಹ ವಿಶ್ವಾಮಿತ್ರರು ಎಲ್ಲೋ ತಾಪಸಿಯಾಗಿದ್ದವರು ನಮ್ಮ ಅಯೋಧ್ಯೆಗೆ ಬಂದರು. ನಮ್ಮ ವಂಶವರ್ಧನೆಗೆ ಕಾರಣರಾದಂತಹ ಮಹಾತ್ಮರು ಎನ್ನುವುದರಿಂದ ನಮ್ಮ ಅಪ್ಪಯ್ಯ ಅವರನ್ನು ಗೌರವಿಸಿದ್ದಷ್ಟೇ ಅಲ್ಲ, ಒಂದು ಉದ್ದೇಶವೇನು ಅಂತ ಹೇಳಿ ಕೇಳಿದ ಕಾಲಕ್ಕೆ ಅವರೇ ಹೇಳಿದ್ರಂತೆ, ಯಜ್ಞ ಸಂರಕ್ಷಣೆಗಾಗಿ ರಾಮಲಕ್ಷ್ಮಣರನ್ನು ಕಳುಹಿಕೊಡು. ಆವಾಗ ನಮ್ಮ ಅಪ್ಪಯ್ಯ ಹಿಂದೆ ಮುಂದೆ ನೋಡಿದರು. ಎಳೆವರೆಯದ ಮಕ್ಕಳಿವರು ಹೋಗಿ ಯಜ್ಞ ಸಂರಕ್ಷಣೆ ಮಾಡುವುದಕ್ಕೆ ಸಾಧ್ಯವಿದೆಯೇ? ಇಲ್ಲವಾದದ್ದರಿಂದ ಚಕ್ರವರ್ತಿ ಆದ ತಾನೇ ಬರ್ತೇನೆ ಅಂತ ಹೇಳಿದ್ರೆ ಸಲ್ಲದು, ನೀನು ಬರುವುದು ಬೇಡ, ಆ ಮಕ್ಕಳನ್ನೇ ಕಳುಹಿಕೊಡಬೇಕು. ಅದು ಈ ಮಹಾತ್ಮರೆಲ್ಲ ಮಾತಾಡುವುದು ಹಾಗೆ ಒಂದೊಂದು ಶಬ್ದ ಹೇಳುದು, ಅದರ ಹಿಂದೆ ಮುಂದೆ ಏನು ಉಂಟು ಅಂತ ಆಗ ಅರ್ಥ ಆಗುವುದಿಲ್ಲ. ಅದೆಲ್ಲ ತಿಳಿಯುವುದು ಪರಿಣಾಮದಲ್ಲಿ. ಆವಾಗ ಮೊದಲೇ ನಮಗೆ ಕುಲಗುರುಗಳಾಗಿದ್ದಂತಹ ವಶಿಷ್ಠರು ಮತ್ತೊಬ್ಬರು ನಮ್ಮ ಗುರುಗಳಾಗಿದ್ದಾರೆ. ಅವರು ಕ್ರಾಂತದರ್ಶಿಗಳಾದಂತಹ ವಶಿಷ್ಠರು ಯಾವತ್ತೂ ವಿಶ್ವ
ಆವಾಗ ಕರ್ಕೊಂಡು ಹೋದ್ರು ನಮ್ಮ ಗುರುಗಳು. ಹಾ. ಪಥ ಮಧ್ಯದಲ್ಲಿ ಸರಯೂ ನದಿ ತೀರದಲ್ಲಿ ನಾವು ಮಲಗಿದ್ದಾಗ ಸೂರ್ಯೋದಯಕ್ಕೆ ಸರಿಯಾಗಿ ನಮ್ಮನ್ನು ಎಚ್ಚರಿಸುತ್ತಾ ನಮ್ಮ ಗುರುಗಳು ಹೇಳಿದಂತಹ ಮಾತು ಯಾವುದು? ನಮ್ಮ ಬದುಕಿನ ಸೌಧಕ್ಕೆ ಅದೇ ಪಂಚಾಂಗ ಅಂತ ನನಗೆ ಕಾಣುತ್ತದೆ. ಯಾವ ರೀತಿ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಹೌದಲ್ಲ? ನಿನ್ನ ಕರ್ತವ್ಯವನ್ನು ಮಾಡು. ಮೇಲಿಂದ ಮೇಲೆ ನೋಡುವಾಗ ಏನು ಕಾಣುತ್ತದೆ? ಮಲಗಿದ್ದಂತಹ ಎಳೆವರೆಯದ ಮಕ್ಕಳು ನಾವು ರಾಜನ್ಯ ಕುಲದಲ್ಲಿ ಹುಟ್ಟಿದವರು ಮಲಗಿದ್ದ ನಮ್ಮನ್ನು ಎಚ್ಚರಿಸ್ತಾರೆ ಅಂತ ಅಷ್ಟೇ ಕಾಣುವುದು. ಆದರೆ ಅದಷ್ಟೇ ಅದಕ್ಕೆ ವಿಷಯವಲ್ಲ, ವ್ಯಾಪ್ತಿ ಅಲ್ಲ. ಇನ್ನೆಷ್ಟು ವ್ಯಾಪ್ತಿ? ನಿನ್ನ ಬದುಕಿನಲ್ಲಿ ನೀನು ಚಕ್ರವರ್ತಿ ಪುತ್ರನಾಗಿ ಎಚ್ಚೆತ್ತುಕೋ ರಾಮಚಂದ್ರ ಅಂತ ಹೇಳಿ ಅದು ನಮಗೂ ತಿಳಿದದ್ದು ಯಾವಾಗ? ಆಗ ತಿಳಿಯಲಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ, ಎಚ್ಚೆತ್ತುಕೊಳ್ಬೇಕು, ಪ್ರಾತರಾಹನಿಕಾದಿಗಳನ್ನು ತೀರಿಸಬೇಕು, ದೈವೀ ಸಂಬಂಧಿಯಾದ ಪ್ರಾರ್ಥನೆಯನ್ನು ಮಾಡಬೇಕು ಎಂಬಷ್ಟು ಮಾತ್ರ ನಮಗೆ ಆ ಕಾಲಕ್ಕೆ ತಿಳಿದದ್ದು. ಮುಂದೆ ಹೋದಾಗ ತಾಟಕ ಸಂಹಾರ ಮಾಡಬೇಕಾಯಿತು. ಮಾರೀಚ ಸುಬಾಹುಗಳದ್ದಾದಂತಹ ಅನ್ಯಾಯವನ್ನು ನಿಗ್ರಹಿಸಬೇಕಾಯಿತು. ಸುಬಾಹುವನ್ನು ಕೊಲ್ಲುವುದರ ಮೂಲಕ ನಿಜಾರ್ಥದಲ್ಲೂ ನಾನು ಸುಬಾಹುವಾಗಬೇಕಾಯಿತು. ಅಷ್ಟೇ ಅಲ್ಲ, ಮಿಥಿಲೆಯಲ್ಲಿ ನಿನ್ನ ಸ್ವಯಂವರ ನಡೆಯುತ್ತಾ ಉಂಟು. ಶಿವಧನುಸನ್ನೇ ಬಣಕಿಟ್ಟಿದ್ದಾರೆ ಎನ್ನುವ ವಿಷಯವನ್ನು ತಿಳಿದು ನಮ್ಮ ಗುರುಗಳೇ ಅಲ್ಲಿಗೆ ಕರ್ಕೊಂಡು ಬಂದರು. ಬಂದದ್ದಷ್ಟೇ ಅಲ್ಲ ಜಾನಕಿ, ಮತ್ತೆ ಶಿವಧನುಸನ್ನು ಎತ್ತುವ ಪ್ರಯತ್ನವನ್ನು ಅನೇಕರು ಮಾಡಿದ್ರು. ಯಾರಿಂದಲೂ ಸಾಧ್ಯವಾಗಲಿಲ್ಲ. ನಾನು ಪ್ರಯತ್ನ ಪಟ್ಟ ಕಾಲಕ್ಕೆ ಗುರುಗಳ ಆಶೀರ್ವಾದವು ಅಲ್ಲ, ಹಿರಿಯರದ್ದಾದಂತಹ ನಮ್ಮ ವಂಶೀಯರ ಆಶೀರ್ವಾದವು ಎನ್ನುವ ಹಾಗೆ ನನ್ನ ಕೈಯ ಹಿಡಿತಕ್ಕೆ ತುತ್ತಾದಂತಹ ಬಿಲ್ಲು ತುಂಡಾಗಿ ಹೋಯಿತು. ಆ ಹೊತ್ತು ನಾನು ಮಹಾದೇವನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೆ. ಏನು? ಕಾದು ಕಾದು ಬಿಲ್ಲುವೆ ಹೆಚ್ಚೇನು ಮಲ್ಲಿಗೆಯ ದಳದಲ್ಲಿ ಹಗುರವಾಗು ಇರುವ ಹಾಗೆ ಆ ನನ್ನ ಹರಕೆಯನ್ನು ದೈವ ಕೈಗೂಡಿಸಿತು. ಸರಿ, ಹರಕೆಯನ್ನು ಕೈಗೂಡಿಸಿತು. ನನ್ನ ವಿವಾಹ ಮಹೋತ್ಸವವೇ ನಡೆಯಿತು. ಅಷ್ಟೇ ಅಲ್ಲ, ಪರಿಣಾಮದಲ್ಲಿ ನನ್ನ ತಮ್ಮಂದಿರಿಗೂ ವಿವಾಹವಾಯಿತು, ನಿನ್ನ ತಂಗಿಯಂದಿರಿಗೂ ವಿವಾಹವಾಯಿತು ಅಲ್ವೇ? ನಿಜಾರ್ಥದಲ್ಲಿ ಜಾನಕಿಯರೆಂದೇ ಪ್ರಸಿದ್ಧರಾದ ಅವಳು ಒಬ್ಬಳಿದ್ದಾಳೆ. ಮಾತ್ರ ಅಲ್ಲ, ಕ್ಷೀರಧ್ವಜನ ಮಕ್ಕನಾದ ನಿನ್ನ ಅಪ್ಪಯ್ಯನ ತಮ್ಮನ ಮಕ್ಕಳು ನನ್ನ ತಮ್ಮಂದಿರನ್ನು ವರಿಸುವ ಹಾಗಾಯಿತು. ಹುಟ್ಟಿನಲ್ಲಿ ಕಲ್ಯಾಣದ ಉತ್ಸವವೇ ನಡೆಯಿತು. ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ನಡೆದ ಇನ್ನೊಂದು ಘಟನೆಯನ್ನು ಈಗ ನಾವು ನೆನಪಿಸಿಕೊಳ್ಳಬೇಕು. ಯಾವುದು? ಅದೇ ಗೌತಮ ಅಹಲ್ಯರನ್ನು ಒಗ್ಗೂಡಿಸಿತು. ಎಂದೋ ಒಂದು ಕಾಲದಲ್ಲಿ ಶಬ್ದಳಾಗಿದ್ದಂತಹ ಅಹಲ್ಯಾದೇವಿ ನನ್ನ ಕಲ್ಲಾಗಿ ಬಿದ್ದಿದ್ದವಳು ಪದಸ್ಪರ್ಶದಿಂದ ನಿಜ ರೂಪವನ್ನು ತಳೆದು ನಿಂತ ಕಾಲಕ್ಕೆ ಗೌತಮರು ಮತ್ತು ಅಹಲ್ಯರನ್ನು ನಾವು ಒಗ್ಗೂಡಿಸುವಂತಹ ಭಾಗ್ಯಶಾಲಿಗಳು ಅಂತಾಗಿದೆ. ನನ್ನ ಪ್ರಭಾವ ಅದರಲ್ಲಿ ಏನೇನೂ ಇರಲಿಲ್ಲ. ಇನ್ನೊಂದು ಕಾಲದಲ್ಲಿ ವಿಶಾಪವನ್ನು ಸೂಚಿಸುವಲ್ಲಿ ಮಹಾತ್ಮರಾದ ಗೌತಮರೇ ಅದನ್ನು ಹೇಳಿದ್ರಂತೆ. ಸೂರ್ಯವಂಶದಲ್ಲೊಬ್ಬ ಮಹಾಪುರುಷ ಹುಟ್ಟುತ್ತಾನೆ, ಅವನ ಪದಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆಯಾಗಲಿ ಅಂತ. ಹಾಗೆ ಆಗಿ ಹೋಯಿತಾದರೂ ನಿಮಿತ್ತ ಮಾತ್ರನಾಗಿ ನಾನಿದ್ದದ್ದು ಸುಳ್ಳಲ್ಲವಲ್ಲ. ಶಿವ ಧನುರ್ಭಂಗ ಮಾಡಿದಂತಹ ರಾಮಚಂದ್ರ ಒಬ್ಬ, ಯಾಗ ಸಂರಕ್ಷಕನಾದಂತಹ ರಾಮಚಂದ್ರ ಇನ್ನೊಬ್ಬ, ಗೌತಮ ಅಹಲ್ಯರನ್ನು ಒಗ್ಗೂಡಿಸಿದ ರಾಮಚಂದ್ರ ಮತ್ತೊಬ್ಬ, ಸೀತೆಯನ್ನು ವರಿಸಿದ ರಾಮಚಂದ್ರ ಇನ್ನೊಬ್ಬ, ಹೀಗೆ ಅಯೋಧ್ಯೆಯಲ್ಲಿ ಹೋಗಿ ಅರಗುವರನಾಗಿ ಬಾಳಿದ ರಾಮಚಂದ್ರ ಮತ್ತೊಬ್ಬ, ಧರ್ಮಾಪಹಾರವನ್ನು ಮಾಡಿರುವಂತಹ ರಾಮನೊಬ್ಬ. ಅಷ್ಟೇ ಅಲ್ಲ, ಪಿತೃ ಪರಿಪಾಲಕ ವಾಕ್ಯ ರಾಮನೊಬ್ಬ. ಹೌದು, ಲೋಕಾಭಿರಾಮತ್ವವನ್ನು ಒಪ್ಪಿಕೊಂಡು ವನವಾಸಕ್ಕೆ ಹೊರಟಂತಹ ರಾಮನೊಬ್ಬ. ಶರಗಂಧರ, ಸುತೀಕ್ಷ್ಣರ, ಭರದ್ವಾಜರ, ಮಾತ್ರ ಅಲ್ಲ ಮಹಾತ್ಮರಾದಂತಹ ಅಗತ್ಯರ, ಅತ್ರಿ ಮಹರ್ಷಿಗಳ ಇಂತಹ ಮಹಾ ಮೇಧಾ ಸಂಪನ್ನರ ಶುದ್ಧರಾಯಸಕ್ಕೆ ತಲೆಯೊಡ್ಡಿದ ರಾಮ ಇನ್ನೊಬ್ಬ. ಅಯೋಧ್ಯೆಯ ಸಂಪತ್ತನ್ನೇ ಪಾದಮೂಲದಲ್ಲಿ ಇಟ್ಟಾಗ ನಿನಗಿರಲಿ ತಮ್ಮ ಎನ್ನುವ ಹಾಗೆ ಭ್ರಾತೃ ಪ್ರೇಮವನ್ನು ಪ್ರಪಂಚಕ್ಕೆ ಪ್ರಚುರಪಡಿಸಿರುವಂತಹ ರಾಮನೊಬ್ಬ. ಅಷ್ಟೇ ಅಲ್ಲ, ಪುರುಷಾತಿಕ್ರಮಣದ ಪ್ರಯತ್ನ ಮಾಡಿದಂತಹ ಶೂರ್ಪನಖೆಯ ಕರ್ಣನಾಸಚ್ಛೇದನ ಮಾಡಿದ ರಾಮ ಮತ್ತೊಬ್ಬ. ತತ್ಪರಿಣಾಮವಾಗಿ ಕರದೂಷಣಾದಿ 14,000 ಮಂದಿ ರಕ್ಕಸರನ್ನು ಏಕಾಂಗ ವೀರನಾಗಿ ಕೊಂದ ರಾಮ ಇನ್ನೊಬ್ಬ. ಹೌದಲ್ಲ? ಹೀಗೆ ಹೋಗುತ್ತಾ ಹೇಳುವುದಿದ್ರೆ ಶಬರಿಗೆ ಮೋಕ್ಷವನ್ನು ಕೊಟ್ಟ, ದರ್ಶನವನ್ನು ಕೊಟ್ಟ, ಮಾತ್ರವಲ್ಲ ಕಬಂಧನಿಗೆ ಮೋಕ್ಷವನ್ನು ಕೊಟ್ಟ, ಹಾಗೆಯೇ ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟಂತಹ 10 ಹಲವಲ್ಲ 100 ಸಾವಿರಾರು ಮುಖಗಳಿರ್ತದೆ. ಅದಕ್ಕೆ ಹೇಳಿದ್ದು ವ್ಯಕ್ತಿಯೊಬ್ಬನಾದರೂ ವ್ಯಕ್ತಿತ್ವ ಅನೇಕ ಇರ್ತದೆ. ಆನಂದದ ತೇರಾಗಿ, ಮಹಿಮೆಯ ಮೇರಾಗಿ, ಸಜ್ಜನರ ಸೂರಾಗಿ, ದಾಹದ ನೀರಾಗಿ, ಪ್ರಗತಿ ಮಾರ್ಗದ ಏರಾಗಿ ಬಾಳುವಂತಹ ಬಾಳು ಸರಿಯಾದ ಬಾಳು ಅಂತ ಬಯಸಿದ್ದೇನೆ ನಾನು. ಜಾನಕಿ, ಬಹು ಸಮಯ ಸಂದು ಹೋಯಿತು. ಮಧ್ಯರಾತ್ರಿಯ ಸಮಯ ಸಮೀಪಿಸುತ್ತಾ ಉಂಟು. ಚಂದ್ರೋದಯವಾಗಿ ಮೇಲೆ ಬಂದದ್ದಷ್ಟೇ ಅಲ್ಲ, ನಮ್ಮ ನೆತ್ತಿಯಲ್ಲಿ ಆತ ಕಾಣಿಸುತ್ತಾ ಇದ್ದಾನೆ. ಹೌದಲ್ಲ? ಆದ್ರಿಂದ ಈಗ ನಾನು ಕೇಳುವುದು,
ನಾನು ತಿಳಿದ ಹಾಗೆ ನಮ್ಮ ಗುರುಗಳ ಅಭಿಪ್ರಾಯದಂತೆ ನಮ್ಮ ವಂಶವಲ್ಲರಿ ನಿನ್ನ ಗರ್ಭಾಂಬುದಿಯಲ್ಲಿ ಪಲ್ಲವಿಸುತ್ತಾ ಉಂಟು. ಸತ್ಯ ತಾನೆ? ಸತ್ಯವೇ. ಆದ್ದರಿಂದ ಈ ಕಾಲದಲ್ಲಿ ನಿನ್ನ ಮನದ ಬಯಕೆ ಏನು ಅಂತ ಕೇಳ್ತೇನೆ ನಾನು. ನನ್ನ ಮನದಲ್ಲಿ ಬಯಕೆ ಒಂದಿರಿಸಲಿಸುವೆ ಕೆಲವೇ